ನಮಸ್ಕಾರ, ಹೇಗಿದ್ದೀರಿ? ನಾವು ಕೇಪ್ ಕಾಡ್ನ ಕೋಟ್ಯೂಟ್ ಇವರ ವಾರಾಂತ್ಯದ ರಜಾ ದಿನದ ಮನೆಯಿಂದ ಇವತ್ತು ಆದಿತ್ಯವಾರ ಸಾಯಂಕಾಲ ವಾಪಸ್ಸು ಬೋಸ್ಟನ್ ಪಟ್ಟಣಕ್ಕೆ ಬಂದ್ವಿ. ಬೋಸ್ಟನ್ನಲ್ಲಿ ಇವ್ರ ಮನೆ ಬ್ರುಕ್ಲಿನ್ ಅನ್ನೋ ಸಬರ್ಬನ್ನಲ್ಲಿದೆ. ಮೊದಲು ಬೋಸ್ಟನ್ ಊರ ಮಧ್ಯೆನೇ ಇದ್ರಂತೆ. ಈ ಕೋವಿಡ್ ಆದಮೇಲೆ ಊರ ಮಧ್ಯೆ ಬೇಡ ಅಂತ ಹೇಳಿ ಊರ ಹತ್ರನೇ ಪಕ್ಕಕ್ಕೆ ಇರೋ ಒಂದು ಸಬರ್ಬನ್ ಬ್ರುಕ್ಲಿನ್ ಅನ್ನೋದು, ಅಲ್ಲಿ ಹೊಸ ಮನೆ ತೊಗೊಂಡಿದ್ದಾರೆ. ಮೊನ್ನೆ ಮಾರ್ಚಲ್ಲೇ ಗೃಹ ಪ್ರವೇಶ ಮಾಡಿದ್ರಂತೆ. ಆ ಮನೆಗೆ ನಾವೀಗ ಬಂದು ಸೇರಿದ್ವಿ. ಬೊಬ್ಬಿಲಿ ವಾಸುನ ಮಗನ ಬೋಸ್ಟನ್ ಮನೆ. They already come, huh? They should have reached. Yeah. They must have just reached because the light is still. Yeah. So that's leaving it. Welcome to our. ಇದು ಕೂಡ ವಿಶಾಲವಾದ 9 ಬೆಡ್ರೂಮ್ಗಳ ಮನೆ. ಆದರೆ ನಮ್ಮ ಕುತೂಹಲ ಬೇಸ್ಮೆಂಟ್ ಕಡೆಗೇ. ಮನೆ ಒಳಗೆ ನೆಲಮಾಳಿಗೆ ಹೋಗೋ ಫೌಂಟನ್ಗೆ ಕಾಣಿಸಿದಾಗ ಕುತೂಹಲ ತೋರಿಸಿದ್ವಿ. ಕೆಳಗಡೆ ನೋಡೋಕ್ಕೆ ಬಂದ್ವಿ. ಕೇಪ್ ಕಾರ್ಡ್ನ ಮನೆ ಥರನೇ ಈ ಮನೆ ನೆಲಮಾಳಿಗೆ ಕೆಳಗೆ ಕೂಡ ಸ್ನೂಕರ್ ವಿಶಾಲವಾದ ಹಾಲ್ಗಳು, ಆಟ ಆಡಲಿಕ್ಕೆ ಜಿಮ್ನಾಶಿಯಮು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇಲ್ಲೇನೆ. ಇಲ್ಲಿ ಮಧ್ಯದಲ್ಲಿ ಒಂದು ಸ್ನೂಕರ್ ಬೋರ್ಡ್ ಇದೆ. ಲಿವಿಂಗ್ ಏರಿಯಾ ಅಲ್ಲೊಂದು ಬೆಡ್ರೂಮ್ ಇದೆ. ಎರಡು ಬೆಡ್ರೂಮ್ ಇದೆ. ಇದನ್ನ ಬೆಡ್ರೂಮ್ ಇದನ್ನ ಬೆಡ್ರೂಮ್ ಅದೇನಾಗ್ತದೆ, ಅದು ಸ್ವಲ್ಪ ಕಂಪ್ಲೀಟ್ ಬೆಡ್ ಆಗುತ್ತೆ. ಬೆಡ್ ಆಗುತ್ತೆ. ಇಲ್ಲಿ ಹಾಕಿ ನಾನು ಸಿಟ್ ಮಾಡಿದೆ. ಇವ್ರ ಮನೇಲಿರೋ ಮುದ್ದಾದ ನಾಯಿಗೋಸ್ಕರ ಒಂದು ಸಪ್ರೇಟ್ ಬಾತ್ರೂಮ್ ಮಾಡಿದ್ದಾರೆ. ಸೊ ನಾಯಿಗೋಸ್ಕರ ಮಾಡಿದ್ದೀವಿ ಬಾತ್ರೂಮ್. ಎಲ್ಲ ಹೋಗೋದಿಲ್ಲ. ಇಲ್ಲಿಂದ ಹೊರಗಡೆ ಲಾನ್ ಕಡೆ ಸಿಟ್ಔಟ್ ಹೋಗ್ಬೋದು. ನೋಡಿದ್ದು ಚೆನ್ನಾಗಿದೆ. ಇವರ ಈ ನೆಲಮನೆಯೊಳಗೆ ಒಂದು ವೈನ್ ಸೆಲ್ಲಾರ್ ಇದೆ. ಒಂದು ಹವಾನಿಯಂತ್ರಿತ ಕೊಠಡಿಯನ್ನು ಪ್ರಪಂಚದ ಬೇರೆ ಬೇರೆ ಕಡೆಗೆ ಸಿಗುವಂಥ ವಿಶಿಷ್ಟವಾದ ವೈನ್ಗಳನ್ನು ಸಂಗ್ರಹಿಸಲಿಕ್ಕೇ ಇಲ್ಲೊಂದು ಕೋಣೆ ಮಾಡಿಕೊಂಡಿದ್ದಾರೆ. ವೈನ್ ಸಂಗ್ರಹಣೆ ಒಂದು ಭಾವನಾಮಯ ದುಬಾರಿ ಹವ್ಯಾಸ ಇವರು ಪ್ರಾರಂಭಿಸಿದ್ದಾರೆ. ಈಗಾಗಲೇ ಬಹಳಷ್ಟು ಇದೆ. ಚಂದ ಇದು ವುಡ್ ವರ್ಕ್, ಇದು ಗ್ರಾನೈಟ್ ಸ್ಟೋನ್ ವರ್ಕ್. ಹಾಗೆ ಮನೆ ಹಿಂಭಾಗ ಹಿತ್ತಲ ಕಡೆ ಬಂದ್ವಿ. ನೆಲಮನೆಯಲ್ಲಿರೋ ಲಿವಿಂಗ್ ರೂಮು ಹಿತ್ತಲ ಕಡೆ ಓಪನ್ ಆಗ್ತದೆ. ಮನೆ ಹಿಂಭಾಗದಲ್ಲಿ ಈ ಕಡೆ ಒಂದು ನೀರಿನ ಝರಿ ಹರಿತಾ ಇರ್ತದಂತೆ. ಮಳೆಗಾಲದಲ್ಲಿ ತುಂಬ ಜಾಸ್ತಿ ನೀರಿರ್ತದಂತೆ. ಸುಂದರವಾದ ವಾತಾವರಣ. ಗುಡ್ ಮಾರ್ನಿಂಗ್, ನಮಸ್ಕಾರ. 10ನೇ ತಾರೀಕು ಜೂನು. ವಾಸೂರ್ ಬೋಸ್ಟನ್ ಮನೆಗೆ ಬಂದಿದ್ದೀವಿ. ಬ್ರುಕ್ಲೈನಲ್ಲಿದೆ. ಬೋಸ್ಟನ್ ಪಕ್ಕಕ್ಕೆ ಅಡ್ಜಸೆಂಟ್ ಸಬರ್ಬನ್ ಇದು ಬ್ರುಕ್ಲೈನ್ ಪಾರ್ಕಲ್ಲಿ ಒಂದು ಕೆರೆ ಇದೆ. ಆ ಕೆರೆ ನೋಡೋಕೆ ಬಂದಿದ್ದೀವಿ ಈಗ. ಇಲ್ಲಿ ಮುಂದ್ಗಡೆ ಒಂದು ಒಳ್ಳೆ ವಾಸ್ತುಶಿಲ್ಪ ಇರೋ ಕಮಾನಿನ ಬಾಗಿಲು ಕಟ್ಟಿದ್ದಾರೆ. ಅದು ನಿಮ್ಮನ್ನು ಕೆರೆಗೆ ಸ್ವಾಗತಿಸ್ತದೆ. ಬಹಳ ಬ್ಯೂಟಿಫುಲ್ ಕೆರೆ ಮೇಲೆ ತುಂಬ ಜನ ವಾಕಿಂಗು, ಜಾಗಿಂಗು ಎಲ್ಲ ಮಾಡ್ತಿದ್ದಾರೆ. ನಾವು ಕೂಡ ಕೆರೆ ಮೇಲೆ ವಾಕಿಂಗ್ ಮುಗಿಸಿ ಮನೆಗೆ ಹೋಗಿ ರೆಡಿಯಾಗಿ ಇವತ್ತು
ಕೇಂಬ್ರಿಡ್ಜ್ ಕಡೆಗೆ ಹೊರಟ್ವಿ. ಮಸಾಚುಸೆಟ್ಸ್ನ ಚಾರ್ಲ್ಸ್ ನದಿ ದಂಡೆಯ ಮೇಲಿರೋ ಕೇಂಬ್ರಿಡ್ಜ್ ಪ್ರದೇಶ ವಿಶ್ವವಿಖ್ಯಾತ ಹಾರ್ವರ್ಡ್ ವಿಶ್ವವಿದ್ಯಾಲಯದ ತಾಣ. ನಾವೀಗ ಮಡ್ರಾಸ್ ದೋಸಾ ಬೋಸ್ಟನ್ನಲ್ಲಿ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಕ್ಯಾಂಪಸ್ಸಲ್ಲಿ ಮಡ್ರಾಸ್ ದೋಸಾ ಹೋಟ್ಲಿಗೆ ಬಂದಿದ್ದೀವಿ. ಇಲ್ಲಿ ನಮಗೆ ಇಡ್ಲಿ ದೋಸೆ ಜೊತೆಗೆ ಒಳ್ಳೆ ಕಾಫಿನೂ ಸಿಕ್ತು. ಕಾಫಿ ಕುಡಿದು ಹಾರ್ವರ್ಡ್ ಕ್ಯಾಂಪಸ್ನಲ್ಲಿ ಹೊರಟು ಮಡ್ರಾಸ್ ಕೆಫೆಯಿಂದ ಹೊರಗಡೆ ಬಂದು ನಾವು ವಿಶ್ವವಿಖ್ಯಾತವಾದ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಕಡೆಗೆ ಹೆಜ್ಜೆ ಹಾಕಲಿಕ್ಕೆ ಪ್ರಾರಂಭಿಸಿದ್ವಿ. ಹಾರ್ವರ್ಡ್ ವಿಶ್ವವಿದ್ಯಾಲಯ ಒಂದು ಖಾಸಗಿ ವಿಶ್ವವಿದ್ಯಾಲಯ. ಇಲ್ಲಿ ಪ್ರಮುಖವಾಗಿ ಸಂಶೋಧನೆಗೇ ಪ್ರಾಮುಖ್ಯತೆ. ನಾವೀಗ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಒಳಗಡೆ ಹೋಗ್ತಾ ಇದ್ದೀವಿ. ಹಾರ್ವರ್ಡ್ ವಿಶ್ವವಿದ್ಯಾಲಯ ಎಷ್ಟು ಪುರಾತನವಾದದ್ದು ಅಂದರೆ 1630ರಲ್ಲಿ ಇದರ ಸ್ಥಾಪನೆ ಆಯಿತು. ಅಮೇರಿಕಾದಲ್ಲೇ ಅತ್ಯಂತ ಹಳೆಯ ವಿಶ್ವವಿದ್ಯಾನಿಲಯ ಹಾರ್ವರ್ಡ್. Ask them. The statue says John Harvard, founder, 1638. Anyone know what one of the lies is? 1638? Yes, exactly. 1638 is a lie. It was 1636. What about you? Wasn't founded? Boom, yes. ಹಾರ್ವರ್ಡ್ ವಿಶ್ವವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಕ್ಕೆ ಬರೋ ಸಂದರ್ಶಕರಿಗೆ ಈ ಥರ ವಿಶ್ವವಿದ್ಯಾಲಯವನ್ನು ತೋರಿಸೋ ಒಂದು ಪ್ರವಾಸ ಮಾಡಿಸೋ ಒಂದು ಕೆಲಸನ ಮಾಡ್ತಾರಂತೆ. ಈ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿರೋ ತುಂಬ ಪುರಾತನವಾದ ವೈಶಿಷ್ಟ್ಯಪೂರ್ಣ ವಾಸ್ತುಶಿಲ್ಪ ಹೊಂದಿರೋ ಕಟ್ಟಡಗಳ ಒಳಗೆ ಅತ್ಯಂತ ಆಧುನಿಕ ರೀತಿಯ ಸೌಲಭ್ಯಗಳು ಕೂಡ ಇವೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ, ಬೆಳೀಲಿಕ್ಕೆ, ತಮ್ಮ ವಿದ್ಯಾರ್ಥಿ ದಶೆಯನ್ನು ಆನಂದಿಸಲಿಕ್ಕೆ, ಮುಖ್ಯವಾಗಿ ತಮ್ಮ ಬದುಕಿನ ಉದ್ದೇಶಗಳನ್ನು ಕಂಡುಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ ಅಂತಾರೆ. ಹಾರ್ವರ್ಡ್ನಲ್ಲಿ ಇಲ್ಲಿಯ ಹಳೆಯ ವಿದ್ಯಾರ್ಥಿಗಳ ಸಂಘ ಅಂದರೆ ಅಲಮ್ನಿ ಅಸೋಸಿಯೇಷನ್ ತುಂಬ ಪ್ರಭಾವಕಾರಿ ಅಂತೆ. ಇಲ್ಲಿಯ ಹಳೆಯ ವಿದ್ಯಾರ್ಥಿಗಳಲ್ಲಿ ಯಾರ್ಯಾರು ಹೇಗೆ ಯಶಸ್ಸನ್ನು ಕಂಡುಕೊಂಡ್ರು, ಯಾರ್ಯಾರು ಅಮೇರಿಕಾದ ಅಧ್ಯಕ್ಷರಾದರು, ದೊಡ್ಡ ಕಂಪ್ನಿ ಸ್ಥಾಪಿಸಿದರು, ನೋಬೆಲ್ ಪ್ರಶಸ್ತಿ ಪಡೆದ್ರು, ಸಾಧನೆ ಮಾಡಿದರು, ಸಮಾಜ ಸೇವೆ ಮಾಡಿದರು, ಯಾವ್ಯಾವ ಪ್ರಶಸ್ತಿ ಪಡ್ಕೊಂಡ್ರು, ಒಲಿಂಪಿಕ್ಕಲ್ಲಿ ಯಾರು ಪ್ರಶಸ್ತಿ ಪಡ್ಕೊಂಡ್ರು ಅನ್ನೋದನ್ನೆಲ್ಲ ಇಲ್ಲಿಯ ಹಳೆಯ ವಿದ್ಯಾರ್ಥಿಗಳ ಸಂಘ ತಿಳಿಸ್ಕೊಡ್ತದೆ. ಅವರು ಮಾದರಿಯಾಗಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಭಾಗವಾಗಿ ವಿಶ್ವವಿದ್ಯಾಲಯವನ್ನು ಮುನ್ನಡೆಸ್ತಾರಂತೆ. ನಾವೀಗ ವಿಶ್ವವಿದ್ಯಾನಿಲಯದ ಪ್ರಮುಖ ಗ್ರಂಥಾಲಯ ವೈಡ್ನರ್ ಲೈಬ್ರರಿ ಹತ್ತಿರ ಬಂದಿದ್ದೀವಿ. ವೈಡ್ನರ್ ಅನ್ನೋ ವಿದ್ಯಾರ್ಥಿ 1907ರಲ್ಲಿ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ. ನಂತರ ಅವನು ಈ ಲೈಬ್ರರಿಯನ್ನು ನಿರ್ಮಿಸಿದಾನಂತೆ. ಇಲ್ಲಿ ಬರೆದಿದ್ದಾರೆ. ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಈ ಗ್ರಂಥಾಲಯದ ಉದ್ದೇಶ ಪ್ರಪಂಚದ ಕುತೂಹಲವನ್ನು ತಣಿಸಲಿಕ್ಕಾಗಿದೆ. ಪ್ರಪಂಚವನ್ನು ಒಂದು ಉತ್ತಮ ಪ್ರಪಂಚವನ್ನಾಗಿ ನಿರ್ಮಾಣಕ್ಕಾಗಿ ಈ ಲೈಬ್ರರಿ ಉದ್ದೇಶ ಅಂತ ಕೂಡ ಇಲ್ಲಿ ಬರೆದಿದ್ದಾರೆ. ಎದುರುಗಡೆ ಕಾಣ್ತಾ ಇರೋದು ಡಿಪಾರ್ಟ್ಮೆಂಟ್ ಆಫ್ ಫಿಲಾಸಫಿ. ಆ ಪಕ್ಕಕ್ಕೆ ಸೈಕಾಲಜಿ ಡಿಪಾರ್ಟ್ಮೆಂಟ್ ಇದೆ. ಹೀಗೆ ಬಹಳಷ್ಟು ವಿಷಯಗಳ ಬಗ್ಗೆ ಇಲ್ಲಿ ಬೋಧನೆ, ಅಧ್ಯಯನ ಎಲ್ಲ ನಡೀತದೆ. ಹಾರ್ವರ್ಡ್ ವಿಶ್ವವಿದ್ಯಾಲಯದ ಲಾ ಸ್ಕೂಲು, ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲು ಆಯಾ ವಿಷಯಗಳಲ್ಲಿ ತುಂಬ ಅತ್ಯುನ್ನತ ಸ್ಥಾನ ಪಡೆದಿವೆ ಪ್ರಪಂಚದೊಳಗೇ. ಪ್ರತಿ ವರ್ಷ 20,000 ವಿದ್ಯಾರ್ಥಿಗಳು ಪದವಿ ಪಡೀತಾರಂತೆ. ಅದರಲ್ಲಿ 5,000ಕ್ಕಿಂತ ಹೆಚ್ಚು ಜನ ವಿದೇಶಿ ವಿದ್ಯಾರ್ಥಿಗಳಿದ್ದಾರೆ. ಇವ್ರನ್ನ ಕಲಿಸೋದಕ್ಕೆ 2,500ಕ್ಕಿಂತ ಜಾಸ್ತಿ ಪ್ರಾಧ್ಯಾಪಕರು ಇಲ್ಲಿರ್ತಾರಂತೆ.
ಸುಂದರವಾದ ಸ್ವಚ್ಛ ಐತಿಹಾಸಿಕ ವಾಸ್ತುಶಿಲ್ಪದ ಈ ಬಿಲ್ಡಿಂಗ್ಗಳ ಮಧ್ಯೆ ವಿಶ್ವವಿದ್ಯಾಲಯದಲ್ಲಿ ತಿರುಗಾಡೋ ಖುಷಿನೇ ಬೇರೆ. ಪಕ್ಕಕ್ಕೆ ಜಾನ್ ಎಫ್ ಕೆನಡಿ ಉದ್ಯಾನ ಇದೆ. ಜಾನ್ ಎಫ್ ಕೆನಡಿ ಟಿಂಕು ಹೇಳ್ತಾ ಇತ್ತು, ಜಾನ್ ಎಫ್ ಕೆನಡಿ ನಿಮ್ಮ ಸೀನಿಯರ್ ಅಂತಲ್ಲೋ, ಜಾನ್ ಎಫ್ ಕೆನಡಿ ಕಾಲೇಜ್ ಬಿಸ್ನೆಸ್ನಲ್ಲಿ ಹೋಗಿ ಅಂದರೆ ಬುಷ್ ಕೂಡ ನಮ್ಮ ಸೀನಿಯರೇ ಬಿಡೋ ಅಂತಾನೆ. ಹಿಂಗೇನು ಹೇಳಿ ಚಾರ್ಲ್ಸ್ This bridge was built in memory of Nicholas Longworth Anderson, graduate of Harvard College in the class of 1858, adjutant colonel, brevet brigadier and major general of volunteers in the Civil War. To a father by son, wow. ನಾವೀಗ ಕೇಂಬ್ರಿಡ್ಜ್ನಲ್ಲಿ ಚಾರ್ಲ್ಸ್ ನದಿನ ದಾಟ್ತಾ ಇದ್ದೀವಿ. ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ that side, ಹಾರ್ವರ್ಡ್ ಯೂನಿವರ್ಸಿಟಿ this side. ವಾಸುನ್ ಮಗ ರಾಜಾ ಬೊಬ್ಬಿಲಿ MIT, ಹಾರ್ವರ್ಡ್ ಲಾ ಸ್ಕೂಲು, ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲು ಎಲ್ಲ ಕಡೆ ಓದಿ ಪದವಿ ಪಡೆದಿದ್ದಾನೆ. ಬಿಸ್ನೆಸ್ ಸ್ಕೂಲಿಂದ ಲಾ ಸ್ಕೂಲಿಗೆ 1 ನಿಮಿಷ ಲೇಟ್ ಆದರೆ ಸ್ಟ್ಯಾಂಡ್ ಔಟ್ ಸೈಡ್. ಐಸೆ ಲಾ ಸ್ಕೂಲ್ ಐಸ್ ಮೋರ್ ಟ್ರೆಡಿಷನಲ್ ಸ್ಕೂಲ್ಸ್ ಅವು. ಲೈಟ್ ಓಲ್ಡ್ ಅದೇ ಗ್ರೀಕ್ ಸ್ಟೈಲ್ಸ್ ಅಲ್ಲ. ನಾಟ್ ಇವನ್ ಅ ಮಿನಿಟ್ ಲೇಟ್. ಓಕೆ. ಆ್ಯಂಡ್ ಯು ನೆವರ್ ವೇರ್ ಎ ಟಿ ಶರ್ಟ್, ಯು ಆಲ್ವೇಸ್ ವೇರ್ ದ ಫುಲ್ ಶರ್ಟ್. ಅವ್ನು ಹೋಗ್ಬೇಕು ದಾರಿಯಲ್ಲಿ ಸೈಕಲ್ನಲ್ಲಿ ಚೇಂಜ್ ಮಾಡ್ಕೊಂಡು ಬರ್ತಿರ್ತಾನೆ. ವೆರಿ ಇಂಟ್ರೆಸ್ಟಿಂಗ್ ಆರ್ಟಿಕಲ್ ದೆನ್. ಎಲ್ಲ ಬರೆದಿದ್ದ ಸ್ಕೂಲ್ ಮ್ಯಾಗ್ಝಿನ್, ಯೂನಿವರ್ಸಿಟಿ ಮ್ಯಾಗ್ಝಿನ್. ಕ್ರಾಸಿಂಗ್ ದ ಚಾರ್ಲ್ಸ್ ರಿವರ್ ಅಂತ. ಇದು ಚಾರ್ಲ್ಸ್ ರಿವರ್ ಕ್ರಾಸಿಂಗ್. ರಾಜಾ ಬರೆದ ಕ್ರಾಸಿಂಗ್ ದ ಚಾರ್ಲ್ಸ್ ರಿವರ್ ಆರ್ಟಿಕಲ್ಲು ಭಾಳ ಫೇಮಸ್ ಆಯ್ತಂತೆ. ಇದು ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಕ್ಯಾಂಪಸ್ ಇದು. ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಇದೆಲ್ಲ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಇದೆ. ಅಕ್ರಾಸ್ ಇದೆ. ಓ, ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಅಲ್ಲಿಂದ ಎಲ್ಲವರೆಗೂ ಇದೆ. ಸೊ ಕಂಪನೀಸ್ ಬರ್ತದೆ ಕ್ಯಾಂಪಸ್ ಇಂಟರ್ವ್ಯೂಗೆ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ಗೆ. ಕರೆಕ್ಟ್. ಕಂಡೀಷನ್ ನಂಬರ್ 1, ವೇಟ್ ಲಿಸ್ಟ್ ಈಸ್ 5 years. ಕಂಪನಿ ಹ್ಯಾಸ್ ಟು ವೇಟ್ 5 years ಟು ಗೆಟ್ ಎ ಕ್ಯಾಂಡಿಡೇಟ್. ಬೂತ್ ಸಿಗೋದು ನೀನು ಅಲ್ಲಿ ನೀನು ಬೂತ್ ಇಟ್ಕೊಂಡು ಪೇಪರ್ ಕೊಡ್ತೇನೆ. ಓಕೆ. ನಂಬರ್ 1. ನಂಬರ್ 2, ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಸ್ಟೂಡೆಂಟ್ ನೀನು ಗ್ರೇಡ್ ಕೇಳಬಾರ್ದು. ಡಿಸ್ಕ್ವಾಲಿಫೈಡ್. ಗ್ರೇಡ್ ಕೇಳಬಾರ್ದು. ಈಸ್ ಗಾನ್ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್. ಇಲ್ಲಿ ಸೀಲ್ ಹಾಕಿದೀವಿ ಅಂದಮೇಲೆ ಮುಂದೆ ನೀನು ಮಾತಾಡಂಗಿಲ್ಲ. ಗ್ರೇಡ್ ಮಾತಾಡಬೇಡ ನೀನು. ನಂಬರ್ 3, ಮಿನಿಮಮ್ 3 months ಟೈಮ್ ಕೊಡಬೇಕು ನೀನು ಜಾಯ್ನ್ ಆಗೋದಕ್ಕೆ. ಓಕೆ. ಏನು ಮಾಡ್ತಾರಲ್ಲ ಇವರು ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ ಏನೋ ಇದೆಲ್ಲ ಅಂತ. ವರ್ಲ್ಡ್ ಫೇಮಸ್ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್. ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಿನ MBA ಪ್ರಪಂಚದಲ್ಲಿಯೇ ಅತ್ಯಂತ ಗೌರವಾನ್ವಿತ. ಇಲ್ಲಿ ಎಕ್ಸಿಕ್ಯೂಟಿವ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಕೂಡ ಮಾಡ್ತಾರಂತೆ. ಅವು ಕೂಡ ಬಹಳ ಫೇಮಸ್ಸು. ನೀವು ಈಗಾಗಲೇ ಬಹಳಷ್ಟು ಸಾಧಿಸಿದರೆ ಕೂಡ ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ನಿಮಗೆ ಬೇಕಾದ ಒಂದು ತಯಾರಿಯನ್ನು, ಬದಲಾವಣೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಕಲಿಸ್ಕೊಡ್ತಾರೆ, ತೋರಿಸ್ಕೊಡ್ತಾರೆ. ಯಾವುದೋ ಒಂದು ಆಕಸ್ಮಿಕ ತೊಂದರೆಯನ್ನೇ ಒಂದು ಅವಕಾಶವಾಗಿ ಹೇಗೆ ಬದಲಿಸಬಹುದು ಅನ್ನೋ ರಣನೀತಿಯನ್ನು ಕಲಿಸ್ಕೊಡ್ತಾರೆ. ಓಕೆ. ಸಮ್ಮರ್ ಪ್ರೋಗ್ರಾಮ್, ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ ಅಂತ. ನೀನು ಒಂದೇ ಸಲ 3 months ಹೋಗ್ಬೋದು, ಇಲ್ಲಾಂದರೆ ಎವ್ರಿ ಇಯರ್ 1 month ಬಂತು ಹೋಗ್ಬೋದು. ಬಿಸ್ನೆಸ್ ಪೀಪಲ್ ಆಲ್ರೆಡಿ ಕೆಲಸದಲ್ಲಿ ಬ್ಯುಸಿ ಆಗಿರೋರು ಇರ್ತಾರಲ್ಲ, ಅವ್ರಿಗೆ ಒಂದೇ ಸಲ 3 months ಲೀವ್ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಕರೆಕ್ಟ್. ಆ ಒಂದು 3 months ಪ್ರೋಗ್ರಾಮ್ಗೆ ರತನ್ ಟಾಟಾ ಬಂದಿದ್ದಪ್ಪ ಇಲ್ಲಿಗೆ. ಓಹೋ. ಹಾಕ್ಬಿಟ್ರಲ್ಲ $50 million ಅಲ್ಲ, $50 million ಡೊನೇಷನ್ ತೊಗೊಂಡ್ಬಿಟ್ರೆ ಅವನ ಹತ್ರ. ಟಾಟಾ ಸ್ಕೂಲ್ ಇಲ್ಲೇ ಇದೆ, ರತನ್ ಟಾಟಾ ಮೆಮೋರಿಯಲ್ ಹಾಲ್ ಅಂತ. ನೋಡಪ್ಪ, ಒಂದು ಹೆಸರು ಒಂದು ಹಾಕ್ಬಿಟ್ರು, $50 million ಹಾಕ್ಬಿಟ್ರು. ಅವನು ಹೋಗಿದ್ದು ಕಾರ್ನೆಲ್ ಯೂನಿವರ್ಸಿಟಿ, ಅಲ್ಲಿ $20 million ಕೊಟ್ಟಾನೆ. ಇಲ್ಲಿ 50 million ಅಂದರೆ ಇವ್ರಿಗೆ ಎಷ್ಟು ಏನಂದರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಅದು ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ನಲ್ಲಿ ಲಾಟ್ ಆಫ್ ಬಿಸ್ನೆಸ್ ಪೀಪಲ್ ನೆಟ್ವರ್ಕ್ ಬರ್ತದೆ ನಿನಗೆ. ಯು ಮೀಟ್ ಲಾಟ್ಸ್ ಆಫ್ ಎಕ್ಸಿಕ್ಯೂಟಿವ್ಸ್, ಲಾಟ್ಸ್ ಆಫ್ ಕಂಪನೀಸ್, ವಿಚ್ ಎಕ್ಸ್ಚೇಂಜ್ ಐಡಿಯಾಸ್ ಆ್ಯಂಡ್ ಪ್ಲಾನ್ಸ್. ಇದು ಅವ್ರ ಪ್ಲ್ಯಾನ್, ಅವ್ರಿಗೆ ಗೊತ್ತಿದ್ದು. ಹೀಗಾಗಿ ಇಲ್ಲಿಯ ಕಲಿಕೆ ವಾತಾವರಣ ನೀವು ಬಹಳಷ್ಟು ಸಾಧಿಸಿದ್ರೂ ಇನ್ನಷ್ಟು ಸಾಧಿಸಲಿಕ್ಕೆ ಕಲಿಸ್ಕೊಡ್ತದೆ. ಕ್ಲಾಸ್ ಅಟೆಂಡ್ ಆಗಿದ್ದು ಅವಾಗ. ಪೇರೆಂಟ್ಸ್ನೆಲ್ಲ ಮಾಡ್ತಾರೆ. ಓ ಐಸಿ. ಹಿಂದ್ಗಡೆ ಸೀಟ್ ಇರ್ತದೆ, ಅಲ್ಲಿ ಕುತ್ಕೋಬೋದು. ನಾವು ನೋಡ್ತಾ ಇರ್ತೀವಿ ಮಾತಾಡ್ತಾರೆ. ಹಿಂಗಡೆ ಆಲ್ರೆಡಿ ಗ್ರ್ಯಾಜುಯೇಟೆಡ್. ಟೆಂಕು ಫ್ರೆಂಡ್ ಒಬ್ಬನಿದ್ದ, ಅವನ ತಂಗಿ ಬಿಸ್ನೆಸ್ ಸ್ಕೂಲ್ನ ಇದ್ಲು. ಅವಳು ನಮ್ಮ ಪೇರೆಂಟ್ಸ್ ಅಂದರು, ಎಲ್ಲ ಎದ್ಬಿಟ್ಟು ಕ್ಯಾಪ್ ಕೊಡ್ತಾರೆ, ಒಂದು 5 ನಿಮಿಷ ಪೇರೆಂಟ್ಸ್ ಬಂದಾರೆ. ವೆರಿ ಗುಡ್. ಇಲ್ಲಿನ ವಿದ್ಯಾರ್ಥಿಗಳು ಪ್ರಪಂಚದ ದೈನಂದಿನ ವಾಣಿಜ್ಯದ ಬಗ್ಗೆ, ವ್ಯಾಪಾರದ ಬಗ್ಗೆ
ಇಂದಿನ ಸಮಸ್ಯೆಗಳನ್ನೇ ಇಲ್ಲಿ ಅಧ್ಯಯನ ಮಾಡ್ತಾರೆ. ಪ್ರಪಂಚದ ಎಲ್ಲ ಭಾಗದಿಂದನೂ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ನಿಮ್ಮ ಕಲಿಕೆಗೆ ಇಲ್ಲಿನ ಹಳೆಯ ವಿದ್ಯಾರ್ಥಿಗಳು ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಈ ದಿನ ಏನಾಗ್ತದೆ ಅನ್ನೋದನ್ನು ತಿಳಿಸ್ತಾರೆ, ಸಹಾಯ ಮಾಡ್ತಾರೆ, ಅವರು ಕೂಡ ಭಾಗಿಯಾಗ್ತಾರೆ. ಹೀಗಾಗಿ ಪರಸ್ಪರ ವಿಚಾರ ವಿನಿಮಯ ತುಂಬ ಸಹಾಯ ಆಗ್ತದೆ. ಹಾರ್ವರ್ಡ್ ಯೂನಿವರ್ಸಿಟಿ ಮತ್ತು ಬಿಸ್ನೆಸ್ ಸ್ಕೂಲಲ್ಲಿ ಅಡ್ಡಾಡಿದ್ದು ತುಂಬ ಸಂತೋಷದಾಯಕವಾಗಿತ್ತು. ಹಾರ್ವರ್ಡ್ ಯೂನಿವರ್ಸಿಟಿ ಮತ್ತು ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಇವೆರಡನ್ನೂ ಸಂದರ್ಶಿಸಿದ ನಂತರ ನಾವು ನೇರವಾಗಿ ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಹೋದ್ವಿ. ನಮ್ಮಲ್ಲಿ IITಗಳ ರೀತಿಯ ಇದು ಅಮೇರಿಕದ ಪ್ರತಿಷ್ಠಿತ MIT. ಜಾಂಬಿಯಾದಿಂದ ಬಂದು MITಯಲ್ಲಿ ಸೀಟ್ ಗಿಟ್ಟಿಸಿಕೊಂಡ ಪ್ರತಿಭಾವಂತ ಹುಡುಗ ರಾಜ ವಾಸುನ್ ಮಗ. MIT ಕೂಡ ಒಂದು ಖಾಸಗಿ ಟೆಕ್ನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟು ಮತ್ತು ಯೂನಿವರ್ಸಿಟಿ ಕೇಂಬ್ರಿಡ್ಜ್ನಲ್ಲಿದೆ. 1861ರಲ್ಲೇ ಸ್ಥಾಪನೆ ಆಗಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮಹತ್ತರವಾದ ಅನ್ವೇಷಣೆ ಸಾಧನೆ ಮಾಡಿ ಪ್ರಪಂಚಕ್ಕೆ ಅತ್ಯಂತ ದೊಡ್ಡ ಕೊಡುಗೆ ನೀಡಿದ ಶ್ರೇಯಸ್ಸು ಈ MIT ಹೊಂದಿದೆ. ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು MIT ಪಡೆದಿದೆ. ಪ್ರಪಂಚದೆಲ್ಲೆಡೆಯ ಮೇಧಾವಿಗಳನ್ನು ಆಕರ್ಷಿಸಿ ಅವರಿಂದ ಹೊಸ ಹೊಸ ಕೊಡುಗೆಗಳನ್ನು ನೀಡಿಸ್ತದೆ MIT. We are in front of Maria Stata Deconstructivism building now in MIT campus. Architectural style is called deconstructivism. Ray and Maria Center. Ray and Maria Center. Stata Center. Stata Center. It's a falling building ಅಂತ. Falling building. ಉದುರೋಗ್ತಾ ಇದೆ ಎಲ್ಲದೆಲ್ಲೇ ಹಂಗೆ ಅನ್ನಿಸ್ತು. ಎಲ್ಲದೆಲ್ಲ ಉದುರೋಗ್ಬಿಡ್ತದೆ ಅಂತ. ನಾನು 6-7 years ಬ್ಯಾಕ್ ಅವಳು ಆರ್ಕಿಟೆಕ್ಚರಲ್ಲಿ ಜಾಯಿನ್ ಆದ 1 yearನಲ್ಲಿ ಕಳಿಸಿದ್ದೆ ಅವಳಿಗೆ ಶ್ರೀಲಂಕಾಗೆ ಫೋಟೋ. ರೇ ಆ್ಯಂಡ್ ಮಾರಿಯಾ ಸ್ಟ್ರಾಟಾ ಸೆಂಟರ್ ಇದು MIT ಕ್ಯಾಂಪಸ್ ಒಳಗಡೆನೇ ಇರೋ ಒಂದು ಪ್ರತಿಷ್ಠಿತವಾದ ವಾಸ್ತುಶಿಲ್ಪ ಕಟ್ಟಡ. ಇದನ್ನು MITಯಲ್ಲಿ ಆರ್ಕಿಟೆಕ್ಚರ್ ಓದಿದ ವಿದ್ಯಾರ್ಥಿಯೇ ವಿನ್ಯಾಸಗೊಳಿಸಿದ್ದು. ನಂತರ MIT ಬಹಳಷ್ಟು ಪ್ರಪಂಚದಾದ್ಯಂತ ಪರಿಸರ ಶಾಲೆಗಳನ್ನು ವಿನ್ಯಾಸಗೊಳಿಸಿದ ಶ್ರೇಯಸ್ಸನ್ನು ಹೊಂದಿದೆ. ಹೀಗೆ MIT ಒಳಗಡೆ ತಿರುಗಾಡಿದ್ದು ಕೂಡ ಒಂದು ರೋಚಕ ಅನುಭವ ಆಗಿತ್ತು. ನಂತರ ಮನೆಗೆ ಬಂದ್ವಿ.